ಪುಣ್ಯವೋ ಎಂತ ಭಾಗ್ಯವೋ ಎಂತ ಬಂಧವೋ ಎಂಥ ಜನ್ಮವೋ ಇಂಥ ಗುರುಗಳ ಪಾದ ಪದ್ಮದಿ ಬೆರೆತ ಜೀವನವೋ ಅಂತ ತಿಳಿಸದ ಅಂತರಾತ್ಮನು ಹಂತ ಹಂತದಿ ಇಂಥ ಗುರುಗಳ ಪಂಥದೂಳಿನ ಜನ್ಮ ನೀಡುತ್ತ ಕೊಡಲಿ ಮಂಗಳವ. ಏನಾದರೂ ನಾವು ನವವೃಂದಾವನಕ್ಕೆ ಬಂದು ಅದರಲ್ಲೂ ರಘುವರಿಯ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನೆಯ ದಿವಸ ಬಂದು ಅದರಲ್ಲೂ ಕೂಡ ಸ್ವಾಮಿಗಳ ದರ್ಶನವನ್ನ ಮಾಡಿ ಅವರಿಂದ ಮುದ್ರೆಯನ್ನ ಹಾಕಿಸಿಕೊಂಡು ಅವರು ಕೊಟ್ಟಂತಹ ತೀರ್ಥವನ್ನ ಸ್ವೀಕಾರ ಮಾಡಿ ಅವರು ನೀಡಿದಂತಹ ಅನ್ನವನ್ನ ಸ್ವೀಕಾರ ಮಾಡಿ ಏನಾದರೂ ಒಂದು ಸ್ವಲ್ಪ ಪುಣ್ಯ ಬಂದಿತ್ತು, ಅವರು ಕೊಟ್ಟರೆ ಸ್ವಲ್ಪ ಪುಣ್ಯ ಬರೋದೇ ಇಲ್ಲ, ಪೂರ್ಣ ಪುಣ್ಯವೇ ಬರ್ತದೆ. ಆ ಪುಣ್ಯ ಬಂದಿತ್ತು ಅಂತಂದರೆ ಮುಂದಿನ ಜನ್ಮ ಅಂತ ನನಗೆ ಇದ್ದರೆ ನಮ್ಮ ಸ್ವಾಮಿಗಳವರ ಪಾದದ ಧೂಳಿಯನ್ನಾಗಿ ಹುಟ್ಟಿಸು ಸ್ವಾಮಿ, ಇನ್ನೇನು ಬೇಡ ಅಂತ ಕೇಳಬೇಕು. ಅಂದರೆ ಗ್ಯಾರಂಟಿ ನಾವು ಮೋಕ್ಷಕ್ಕೆ ಹೋಗ್ತೇವೆ. ಅದನ್ನ ತೋರಿಸಿಕೊಟ್ಟ ಮಹಾನುಭಾವರು ನಮ್ಮ ರಘು